ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಕರ್ನಾಟಕ ರಾಜ್ಯ ಸರ್ಕಾರ ನಿವೃತ್ತಿ ಸಂಘದ ಒಂದು ಕ್ಯಾಲೆಂಡ್ರು 25-26ನೇ ಸಾಲಿನ ಒಂದು ಕ್ಯಾಲೆಂಡರ್ ಬಿಡುಗಡೆ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆಸಿದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮ ಪಾದ ಆಶೀರ್ವಾದ ಮಾಡಿಕೊಂಡು ಏನು ಇವತ್ತು ನಮ್ಮ ಗೌರವಾಧ್ಯಕ್ಷರಾದ ನಂಜುಂಡಪ್ಪ ಅವರು ಮತ್ತು ಅಧ್ಯಕ್ಷರಾದ ಜನಾರ್ದನ್ ಸರ್ ಮತ್ತು ವೆಂಕಟರಾಮ ಸರ್, ವೆಂಕಟೇಶಪ್ಪ ಅವರು ಮತ್ತು ಕಾರ್ಯದರ್ಶಿಯಾದ ಮುನ್ರತ್ನ ಸರ್ ಅವರು ಮತ್ತು ಖಜಾಂಚಿಯಾದ ಜಯರಾಮ್ ಸರ್ ಅವರು ಮತ್ತು ಎಲ್ಲ ಗಣ್ಯರು ಮತ್ತು ಎಲ್ಲ ಹಿರಿಯರು ಮತ್ತು ಎಲ್ಲ ನಿವೃತ್ತಿನ ನೌಕರರ ಎಲ್ರಿಗೂ ನಮಸ್ಕರಿಸ್ತಾ, ಏನು ಈ ದಿನ ನಮಗೆ ಮೊದಲನೇದಾಗಿ ಹೇಳ್ತೀನಿ, ಖುಷಿ ಆಗುತ್ತೆ. ಯಾಕಂದರೆ ಎಷ್ಟೋ ಸಂಘಗಳು ನೋಡಿದ್ದೀನಿ, ಇಲ್ಲಿ ಚೇರ್ಗಳು ಖಾಲಿ ಇರ್ತವೆ. ಅದು ನಿಮ್ಮ ಸಂಘ ಏನಂತ ಇವತ್ತು ತೋರಿಸಿದ್ದೀರಿ. ನಿಜವಾಗಿ ಹೇಳ್ತಾ ಇದ್ದೀನಿ, ನಿಮ್ಮನ್ನು ನೋಡಿದ್ರೆ ದೇವ್ರು ನೋಡ್ದಂಗಿದೆ ನಮಗೆ. ಇನ್ನೊಂದೇನಂದ್ರೆ ನಮ್ಮ ತಂದೆ ಇಲ್ಲ, ನಿಮ್ಮೆಲ್ಲರಲ್ಲಿ ನನ್ನ ತಂದೆ ನೋಡ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ಬೇಡ ಅಂತ ನಾನು ಕೂತ್ಕೋಬಾರ್ದು, ಅಲ್ಲಿ ಕೂಡ ಕೂತ್ಕೊಳ್ಳೋಕಿದ್ದಿಲ್ಲ ನಾನು. ಆದ್ರೂ ಬೇಡ ಸರ್ ಅಂದರೆ ಇಲ್ಲೇ ಇಲ್ಲ. ಇಂಥ ಇದು ನಮ್ಗೆ ಬೇಕಾಗಿಲ್ಲ, ನಮ್ಗೆ ಗೌರವ ಬೇಕು, ನಾವು ಅಲ್ಲಿರ್ಬೇಕು, ನಾವು ಇಲ್ಲೇ ಇರೋರಂತಲ್ಲ. ಅದೇ ಅವರ ಆಶೀರ್ವಾದದಿಂದ ಅವರು ಹೇಳಿದ್ದಕ್ಕೆ ಬಂದೆ. ಇವತ್ತು ನೀವು ಮಾಡ್ತಾ ಇರೋಂಥ ಸೇವೆಗಳು, ನೀವು ಮಾಡ್ತಾ ಇರೋಂಥ ಒಂದು ಸಂಘ, ನೀವು ನೀವು ಬೆಳೆಸ್ತಾ ಇರುವಂಥ ಒಂದು ಇದು ಎಲ್ಲ ಸಂಘದವರು ನಿಮ್ಮಿಂದ ತಿಳ್ಕೋಬೇಕು. ನೀವು ಮಾರ್ಗಸೂಚಿಗಳು ನಿಮ್ಮಿಂದ ತಿಳ್ಕೋಬೇಕು. ಇವತ್ತಿನ ಇಷ್ಟು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಬಂದು ಇವತ್ತು ನಾವಿದ್ದೀವಿ ಅಂತ ತೋರಿಸಿರೋದಂದ್ರೆ ಇವತ್ತು ನಿಜವಾಗ್ಲೂ ಗರ್ವ ಇತ್ತು. ಮುಳಬಾಲ್ ತಾಲೂಕಿಗೆ ನೀವು ದೊಡ್ಡವರು, ಹಿರಿಯರು, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕಡೆನೂ ಯಾವ ತರ ಒಂದು ಸಮಾಜ ಇದೆ ಅಂತ ನಿಮ್ಗೆ ಗೊತ್ತು. ಒಂದು ಎಜುಕೇಶನ್ ಆಗಲಿ, ಬೇರೆ ಡಿಪಾರ್ಟ್ಮೆಂಟ್ ಆಗಲಿ, ಇನ್ನೊಂದು ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಸಮಾಜ ಯಾವ ತರ ಇದೆ ಅಂತ ನಿಮ್ಗೆ ಗೊತ್ತು. ಅಂತ ಒಂದು ಇದರಲ್ಲಿ ನೀವು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬೇರೆ ತಿಳಿಸ್ಕೊಳ್ಳುವಂತ ಒಂದು ಸಂಘ ಮಾಡಿದ್ದೀರಿ. ನಮ್ಮ ನಂಜುಂಡ ಸರ್, ಜನಾರ್ದನ್ ಸರ್ ಅವರು, ಕೃಷ್ಣಾರೆಡ್ಡಿ ಸರ್ ಅವರು ಕ್ಯಾಲೆಂಡ್ರು ವರ್ಷ ನೋಡ್ತಾರೆ. ಸರ್ ಇಲ್ಲ ಸರ್, ಪ್ರತಿ ವರ್ಷ ನಾನೇ ಕೊಡ್ತೀನಿ. ಒಂದು 5 ವರ್ಷ ಒಂದು ಅಧ್ಯಕ್ಷರಿದ್ರೆ ಇನ್ನೊಂದು 5 ವರ್ಷ ಇನ್ನೊಂದು ಅಧ್ಯಕ್ಷರಲ್ಲ. ಎಲ್ಲರೂ ನಮ್ಮ ಅಧ್ಯಕ್ಷರೇ, ಎಲ್ಲರೂ ಅಧ್ಯಕ್ಷರೇನು. ಅಧ್ಯಕ್ಷರು ಯಾರೇ ಆಗ್ಲಿ ಪ್ರತಿ ವರ್ಷ ನಾನೇ ಕೊಡ್ತೀನಿ ಅಂತ ಹೇಳಿದ್ವಿ. 5 ವರ್ಷ ಮಾತ್ರ ಕೊಡೋದು ಬರಲ್ಲ, ಇನ್ನು 5 ವರ್ಷ ಬೇರೆ ಅಧ್ಯಕ್ಷರ ಕೊಡೋದಲ್ಲ, ಪ್ರತಿ ವರ್ಷ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕೆ ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಸಲಹೆ ನಮ್ಮಂಥವ್ರಿಗೆ ಬೇಕು. ನಾವು ಕೂಡ ಬಡ ಕುಟುಂಬದಿಂದ ಬಂದಿದ್ದೀನಿ. ಆ ಬಡ ಕುಟುಂಬದಿಂದ ಬಂದಾಗ ಇವತ್ತು ನಾನು ಸರ್ಕಾರಿ ಶಾಲೆಗಳಲ್ಲಿ, ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ, ಒಂದು ಮದುವೆ ಕಾರ್ಯಕ್ರಮಗಳಲ್ಲಿ ನನ್ನ ಕೈಯಲ್ಲಾದಷ್ಟು ಸಹಾಯ. ಇವತ್ತು ನಮ್ಮ ಸಂಘದಲ್ಲಿ ಯಾರನ್ನ ನಿಧನ ಆದರೆ ಒಂದು ನಮ್ಮ ಸಂಘದಿಂದ 5,000 ಅಂತ ಹೇಳ್ತಾರಲ್ಲ, ಅದೇ ಒಂದು 50 ಲಕ್ಷ ಅವ್ರಿಗೆ. ಯಾಕೆ 50 ಲಕ್ಷ ಅಂದರೆ ಅವ್ರು 50 ಲಕ್ಷಕ್ಕೂ ಖರ್ಚು ಮಾಡೋರು ಎಷ್ಟು ಇರ್ತಾರೆ. ನಮ್ಮ ಸಂಘದಿಂದ ನಮ್ಮದು ಅಂತ ಕೊಡ್ತೀವಿ ನೋಡಿ, ಅದು 5,000 ಅಲ್ಲ, 50,000 ನಮ್ಮ ಸಂಘದಿಂದ ಬಂದು ಕೊಟ್ಟಿದ್ದಾರೆ ಅಂತ ಅವ್ರ ಫ್ಯಾಮಿಲಿ ಗೊತ್ತಾಗತ್ತಲ್ಲ. ಅದಕ್ಕೆ ನೀವು ಮಾಡ್ತಿರೋ ಒಂದು ಸೇವೆಗಳಾಗಲಿ, ನೀವು ಮಾಡ್ತಿರೋ ಅಂಥ ಒಳ್ಳೆ ಕೆಲಸಗಳು ನಿಮ್ಮಿಂದ ನಾವು ತಿಳ್ಕೊಬೇಕು. ಈ ಮುಂದಿನ ತಿಂಗಳು ಕೂಡ ಸಹ ನೀವು ಎಲ್ಲರೂ ಇದೇ ಥರ ನಡೆಸಿದ್ರೆ ನಿಮ್ಮನ್ನು ನೋಡಿ ನಾವು ತಿಳ್ಕೊಳ್ಬೇಕು. ಒಳ್ಳೆಯ ಕೆಲಸ ಆಗುತ್ತೆ, ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಹೋಗುತ್ತೆ. ನಿಮ್ಮರ ಆಶೀರ್ವಾದದಿಂದ ಎಲ್ಲರೂ ನಮ್ಮ ತಾಲೂಕಿನ ಎಲ್ಲರೂ, ನಾವು ಹಿರಿಯರು ಅಂದರೆ ಅಂತಲ್ಲ, ನಮ್ಮ ತಾಲೂಕು ದೇವರು ಅಂಥವ್ರು ನೀವು ಎಲ್ರಿಗೂ ನಿಮ್ಮ ಆಶೀರ್ವಾದ ಇರಬೇಕು. ಅದಕ್ಕೋಸ್ಕರ ಇವತ್ತು ಈ ಒಂದು ಕಾರ್ಯಕ್ರಮ ಕರೆಸಿ ನಮ್ಮ ಹಿರಿಯರು ಒಂದು ಈ ಕ್ಯಾಲೆಂಡರ್ ಬಿಡುಗಡೆಗೆ ಕರೆಸಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ, ಏನು ಇವತ್ತು ನೀವು ಒಳ್ಳೆಯ ಒಂದು ಕೆಲಸ ಮಾಡಿದ್ದೀರ, ನೀವು ಈ ಥರ ಒಂದು ಮಾಡ್ತಿರೋದಕ್ಕೆ, ಇದಕ್ಕೆ ನಮ್ಮ ಕರೆಸಿ ನೀವು 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನೀವು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್. ಇನ್ನೊಂದು ಮಾತೇನೆಂದರೆ, ನಾನು ಎಲ್ರಿಗೂ ಸನ್ಮಾನ ಮಾಡ್ಕೋಬೇಕು ಅಂತ, ಒಂದು ಆಶೀರ್ವಾದ ಮಾಡಬೇಕು ಅಂತಿದೆ. ನಾನು ಎಲ್ರಿಗೂ ಒಂದು 5 ನಿಮಿಷ ಟೈಮ್ ಕೊಟ್ಟರೆ ಒಂದು 10 ಜನ ಮಾಡ್ತೀನಿ, ಆಮೇಲೆ ನಾವು ಎಲ್ರಿಗೂ ಮಾಡಬೇಕು.